ನಮಸ್ಕಾರ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಕಷ್ಟಕಾಲಕ್ಕಾಗುತ್ತೆ, ಮರ್ಯಾದೆ ಉಳಿಸತ್ತೆ, ನೋಡೋರ್ ಕಣ್ಣಿಗೆ ಜಬರ್ದಸ್ತ ಕಾಣುತ್ತೆ ಅಂತ ಒಂದೊಂದು ರೂಪಾಯಿನೂ ಕೂಡ ಹಾಕಿ ಅಷ್ಟೋ ಇಷ್ಟೋ ಗ್ರಾಮ್ ಮನೇಲಿ ಚಿನ್ನ ಇಟ್ಕೊಳ್ತಾ ಇದ್ವಲ್ಲ, ನಿಜಕ್ಕೂ ಅದು ಕಷ್ಟಕಾಲಕ್ಕಾಗತ್ತಾ? ಕಷ್ಟಕಾಲಕ್ಕಾಗತ್ತೆ ಅನ್ಕೊಂಡು ಜೋಪಾನ ಮಾಡ್ತಾ ಇದ್ದಿದ್ದ ಚಿನ್ನ ನಮಗೆ ಮೋಸ ಮಾಡ್ತಾ ಇದೆಯಾ? ಈಗ ಬರುವಂತಹ ಅದೊಂದು ರೂಲ್ಸ್ ಜಾರಿ ಆಗಿಬಿಟ್ರೆ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಸುಳ್ಳ? ಇನ್ನು ಮುಂದೆ ಚಿನ್ನ ನಾವು ಅಂದ್ಕೊಂಡಂಗೆ ಉಪಯೋಗಕ್ಕೆ ಬರಲ್ವಾ? ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕೆ ಅಂದರೆ RBI ಅದೊಂದು ರೂಲ್ಸನ್ನು ತಂದುಬಿಟ್ರೆ, ಇದು ಜಾರಿಗೆ ಬಂದುಬಿಟ್ರೆ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ. ಹಾಗಾದರೆ ಗೋಲ್ಡ್ ಲೋನ್ ನಾವು ಅಂದ್ಕೊಂಡಂಗೆ ಸಿಗಲ್ವಾ? ಕಷ್ಟ ಕಾಲಕ್ಕೆ ಚಿನ್ನ ನಮಗೆ ಉಪಯೋಗಕ್ಕೆ ಬರಲ್ವಾ? ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಗೋಲ್ಡ್ ಲೋನ್ ಸಿಗಲ್ಲ, ಹುಷಾರ್. ನಾನು ವಿದ್ಯಾ ಮಲ್ನಾಡ್. ಬಂಗಾರ ಅಡ ಇಡೋದು ಸುಲಭ ಅಲ್ಲ. ಮನೆಯಲ್ಲಿ ಚಿನ್ನ ಇದ್ರೆ ಕಷ್ಟ ಬಂದಾಗ ಅಡ ಇಡಬಹುದು ಅಥವಾ ಮಾರಬಹುದು. ಚಿನ್ನ ಇದ್ರೆ ಕಷ್ಟಕ್ಕೆ ಸಹಾಯ ಆಗುವ ಬ್ಯಾಂಕ್ ಮನೆಯಲ್ಲಿ ಇಟ್ಕೊಂಡ ಹಾಗೆ. ಇದು ನಮ್ಮ ನಂಬಿಕೆ. ಹಲವು ಫೈನಾನ್ಸ್ ಕಂಪನಿಗಳು ಇದನ್ನ ಅಡ್ವರ್ಟೈಸ್ ಮೂಲಕವೂ ಪ್ರಚಾರ ಮಾಡ್ತಿವೆ. ಆದರೆ ಇನ್ನು ಮುಂದೆ ಹಾಗಾಗುವುದು ಡೌಟ್. ಯಾಕಂದ್ರೆ ಚಿನ್ನವನ್ನ ಅಡಮಾನ ಇಟ್ಟುಕೊಳ್ಳೋಕೆ ಇರೋ ರೂಲ್ಸ್ ಬದಲಾಗುವ ಸಮಯ ಬಂದಿದೆ. RBI ಹೊಸ ರೂಲ್ಸ್ ಅನ್ನ ರೆಡಿ ಮಾಡಿದೆ. ಒಡವೆ ಇಟ್ಟರೆ 90% ಅಲ್ಲ, 75% ಸಾಲವು ಕಷ್ಟವಾಗಬಹುದು. ಆಪತ್ಕಾಲಕ್ಕೆ ಚಿನ್ನ ಬಹಳ ಉಪಯೋಗಕ್ಕೆ ಬರುತ್ತದೆ. ಯಾವುದೇ ಬ್ಯಾಂಕ್ ಮತ್ತು ಫೈನಾನ್ಸ್ ಕಂಪನಿಗೆ ಒಡವೆ ಒತ್ತೆ ಇಟ್ಟು ಸುಲಭವಾಗಿ ಸಾಲ ಪಡೆಯಬಹುದು. ಬ್ಯಾಂಕ್ಗಳಿಗೂ ಈ ಗೋಲ್ಡ್ ಲೋನ್ ರಿಸ್ಕ್ ಇಲ್ಲ ಅನಿಸುತ್ತೆ. ಸಾಲ ಕೊಡ್ತೇವೆ ಯಾಕಂದ್ರೆ ಸಾಲದಷ್ಟೇ ಬೆಲೆ ಬಾಳುವ ಅಥವಾ ಸಾಲ ಕಟ್ಟದಿದ್ದರೆ ಒತ್ತೆ ಇಟ್ಟ ಚಿನ್ನಕ್ಕಿಂತಲೂ ಹೆಚ್ಚು ಹಣ ಸಿಗುವ ಸಾಧ್ಯತೆ ಇರುತ್ತದೆ. ಆದರೆ RBI ತರೋಕೆ ಹೊರಟಿರೋ ಹೊಸ ರೂಲ್ಸ್ ಬೇರೆಯದ್ದೇ ಕತೆ ಹೇಳ್ತಿದೆ. ಅದಕ್ಕೆ ಮೊದಲು LTV ವಿಷಯ ಹೇಳಬೇಕು. ಚಿನ್ನ ಒತ್ತೆ ಸಂದರ್ಭದ LTV ಎಂದರೇನು? ಅಂದ್ರೆ ಚಿನ್ನದ ಒಡವೆ ಅಥವಾ ಚಿನ್ನದ ಬಿಸ್ಕೆಟ್ ಹಾಗೂ ಕಾಯಿನ್ಗಳನ್ನ ಒತ್ತೆ ಇಡುವ ಸಂದರ್ಭದಲ್ಲಿ ಈ LTV ಅನ್ನೋ ಪದ ಬಳಸ್ತಾರೆ. LTV ಅಂದ್ರೆ ಲೋನ್ ಟು ವ್ಯಾಲ್ಯೂ ಅಂತ ಅರ್ಥ. ಅಂದ್ರೆ ಚಿನ್ನದ ಮೌಲ್ಯ ಎಷ್ಟಿದೆಯೋ ಅಷ್ಟು ಅಂತ ಅರ್ಥ. ಸದ್ಯಕ್ಕೆ ಚಿನ್ನವನ್ನ ಅಡ ಇಟ್ರೆ ಚಿನ್ನದ ಮೌಲ್ಯದ 90% ಹಣವನ್ನ ಬ್ಯಾಂಕು ಅಥವಾ ಫೈನಾನ್ಸ್ ಕಂಪನಿಗಳು ಕೊಡ್ತಾ ಇದ್ವು. ಕೋವಿಡ್ ಸಂದರ್ಭದಲ್ಲಿ ಈ LTVಯನ್ನ 75% 90% ಹೆಚ್ಚು ಮಾಡಿದ್ರು. ಈಗ ಮತ್ತೆ 75% ಇಳಿಸುವ ಪ್ರಸ್ತಾಪ RBI ಮುಂದೆ ಬಂದಿದೆ. ಹೊಸ ರೂಲ್ಸ್ ಬಂದ್ರೆ ಏನಾಗುತ್ತೆ? ಮೊದಲು ಕೂಡ 75%ರಷ್ಟೇ ಸಾಲ ಕೊಡ್ತಿದ್ರು. ಅದೇ ಮತ್ತೆ ರಿಪೀಟ್ ಆಗುತ್ತೆ. ಅಷ್ಟೇ ಅಲ್ವಾ ಅನ್ನೋ ಹಾಗಿಲ್ಲ. ಹೊಸ ರೂಲ್ಸ್ ಪ್ರಕಾರ ಚಿನ್ನವನ್ನ ಅಡ ಇಟ್ಟವರು ಸಾಲದ ಬಡ್ಡಿ ಲಿಮಿಟ್ ದಾಟಿದರೆ ಕಷ್ಟವಾಗಲಿದೆ. 1 ವರ್ಷದ ಒಳಗೆ ಸಾಲ ಕಟ್ಟಬೇಕು ಅಥವಾ ಪೂರ್ತಿ ಬಡ್ಡಿಯನ್ನ ಕಟ್ಟಿ ರಿನ್ಯೂವಲ್ ಮಾಡಿಸಿಕೊಳ್ಳಲೇಬೇಕು. ಸಾಲ ಮತ್ತು ಬಡ್ಡಿಯ ಮೊತ್ತ 75% ದಾಟುವುದಕ್ಕೆ ಅವಕಾಶ ಕೊಡಬಾರದು. ಸಾಲ ಕೊಡುವಾಗ ಸಾಲಗಾರನ ಪರಿಸ್ಥಿತಿ ತಿಳಿದು ಸಾಲ ಕೊಡಬೇಕು. ಆದರೆ ಇದು ಬ್ಯಾಂಕುಗಳು ಕೊಡುವ ಸಾಲಕ್ಕೆ ಅನ್ವಯವಾಗುವುದಿಲ್ಲ. ಇದು ಅನ್ವಯವಾಗುವುದು ಫೈನಾನ್ಸ್ ಕಂಪನಿಗಳಿಗೆ ಮಾತ್ರ. ಒಬ್ಬ ವ್ಯಕ್ತಿ ಗರಿಷ್ಠ 1 kg ಚಿನ್ನವನ್ನಷ್ಟೇ ಅಡಮಾನ ಇಡಬಹುದು. ಸಹಕಾರಿ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು ಕೊಡುವ ರೀಪೇಮೆಂಟ್ ಲೋನ್ ಲಿಮಿಟ್ 5 ಲಕ್ಷ ದಾಟುವಂತಿಲ್ಲ. ಹೀಗೆ ಹಲವು ಪ್ರಸ್ತಾಪಗಳು RBI ಹೊಸ ನೀತಿಯಲ್ಲಿವೆ. ಇವಿನ್ನೂ ಜಾರಿಗೆ ಬಂದಿಲ್ಲ. RBI ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಲಹೆಗಳನ್ನು ಕೊಡುವುದಕ್ಕೆ ಅವಕಾಶ ಇದೆ. ಆದರೆ ಬಹುತೇಕ ಫೈನಾನ್ಸ್ ಕಂಪನಿಗಳು ಈ ಒಂದು ಹೊಸ ನೀತಿಗೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಸೊ ಕಷ್ಟಕಾಲಕ್ಕೆ ಆಗತ್ತೆ ಅನ್ಕೊಂಡಿದ್ದ ಚಿನ್ನ ನಮಗೆ ತಿರುಗಿ ಬೀಳ್ತಾ ಇದೆಯಾ? ದುಬಾರಿ ಆಗಿದ್ದ ಚಿನ್ನವನ್ನು ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, 1 ರೂಪಾಯಿ ಕೂಡ ಹಾಕಿ ಒಂದಿಷ್ಟು ಗ್ರಾಮ್ ತಗೊಳ್ಳೋಣಪ್ಪ, ಕಷ್ಟಕಾಲಕ್ಕೆ ಆಗುತ್ತೆ, ಮನೆ ಮಗಳಿಗೆ ಮದುವೆ ಮಾಡೋಕೋ ಅಥವಾ ಮನೆ ಇನ್ನೇನು ಅಡಮಾನ ಇಡಬೇಕು ಅನ್ನೋಷ್ಟೊತ್ತಿಗೆ ಚಿನ್ನ ಇಟ್ಟು ಏನೋ ಒಂದು ಸಂಪಾದನೆ ಮಾಡ್ಕೊಳ್ಳೋಣ, ನಮ್ಮ ಹಣವನ್ನು ವಾಪಸ್ ತಗೊಳ್ಳೋಣ, ಬೇರೆ ಇವ್ರ ಹತ್ರ ಕೈ ಚಾಚ ತಪ್ಪುತ್ತೆ ಅಂತ ಅಂದ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆಯಾ? RBIನ ಇದೊಂದು ರೂಲ್ಸ್ ಬಂದುಬಿಟ್ರೆ, ನಾನು 100 ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನು ತಗೊಂಡೋಗಿ ಅಂಗಡಿಲಿ ಇಟ್ಟೆ ಅಂದ್ಕೊಳ್ಳಿ, ಅಡಕ್ಕಿಟ್ಟೆ ಅಂದ್ಕೊಳ್ಳಿ, ಆಗ ಅವ್ರು ನನಗೆ ಕೊಡೋದು 65 ರಿಂದ 70, ಹಬ್ಬ ಅಂದರೆ 75 ರೂಪಾಯಿ ಮಾತ್ರ. ಹಾಗಾದರೆ ಚಿನ್ನ ಇಟ್ಕೊಂಡು ಏನು ಪ್ರಯೋಜನ?
ಕಷ್ಟಕಾಲಕ್ಕಾಗತ್ತೆ ಅಂದಿದ್ದೆಲ್ಲ ಸುಳ್ಳ. ಒಂದು ಗಾದೆ ಅಂದ್ರೆ ಇತ್ತೀಚೆಗೆ ಬಹಳ ಫೇಮಸ್ ಆಗಿ ಡೈಲಾಗ್ ಏನ್ ಹೇಳಿ, ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಅಂತ. ಇನ್ನು ಚಿನ್ನ ತಗೊಳ್ಳೋದೇ ಚಿಂತೆ ಆಗ್ಬಿಟ್ಟಿದೆ, ತಗೋಬೇಕಾ ಬೇಡವಾ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಬನ್ನಿ, ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಬ್ಯಾಂಕ್ ಅಸೋಸಿಯೇಷನ್ ಸದಸ್ಯರಾಗಿರೋ ಅರುಣ್ ಪ್ರಸಾದ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಷೇರು ಮಾರುಕಟ್ಟೆಯ ತಜ್ಞರು ಅನಿಲ್ ಕೂಡ ನನ್ನ ಜೊತೆ ಇದ್ದಾರೆ, ಅವ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ನಿಮಗೆ. ಆಲ್ಸೋ ಗ್ರಾಹಕರಾಗಿ ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಅನುಭವಿಸಬೇಕಾಗುತ್ತೆ ಇನ್ನು ಮುಂದಕ್ಕೆ, ಚಿನ್ನ ನಿಜಕ್ಕೂ ಸೇಫಾ, ಇನ್ವೆಸ್ಟ್ಮೆಂಟ್ ಚಿನ್ನದ ಮೇಲೆ ಮಾಡಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಇರುವ ಗ್ರಾಹಕರು, ಅದೇ ರೀತಿ ಅಂದ್ರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಅರುಣ್ ಪರಮೇಶ್ವರ್ ಇದ್ದಾರೆ ಗ್ರಾಹಕರಾಗಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಾನು ಹೇಳೋದು, ಚಿನ್ನ ಅದೊಂದು ರೀತಿ ಭಾವನಾತ್ಮಕ ಸಂಬಂಧ, ಪ್ರಮುಖವಾಗಿ ಇಂಡಿಯನ್ಸಿಗೆ. ಅದು ಹೆಂಗಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ 3 ಹೊತ್ತು ಊಟ ಮಾಡೋದು 2 ಹೊತ್ತು ಊಟ ಮಾಡಿದ್ರು ಪರವಾಗಿಲ್ಲ, ಚಿನ್ನ ಮಾತ್ರ ಮನೇಲಿ ಇರಬೇಕು. ಕಷ್ಟ ಕಾಲಕ್ಕಾಗತ್ತೆ, ಮರ್ಯಾದೆ ಉಳಿಸುತ್ತೆ, ನೋಡೋರಿಗೆ ನಾವು ಜಬರ್ದಸ್ತಾಗಿ ಕಾಣಿಸ್ತೀವಿ ಅಂತ ಚಿನ್ನನ ಒಂದು ರೀತಿ ಭಾವನಾತ್ಮಕವಾಗಿ ನೋಡ್ತೀವಿ. ಬಟ್ ಆ ಚಿನ್ನ ಈಗ ಈ ರೀತಿಯಾಗಿ ಉಲ್ಟಾ ಹೊಡೆದು ಬಿಟ್ರೆ, ಅಂದ್ರೆ ಈಗ ಲೋನ್ ತಗೊಳ್ಳೋ ಹೋಗ್ತೀವಿ, ಸರಿಯಾದ ಅಮೌಂಟ್ ನಮಗೆ ಸಿಗ್ಲಿಲ್ಲ ಅಂದ್ರೆ ಯಾಕೆ ಬೇಕು ಅಂತ ಪ್ರಶ್ನೆ ಕಾಡುತ್ತೆ. ಸೊ ಮೊದಲನೇ ರಿಯಾಕ್ಷನ್ ಇದಕ್ಕೆ ನಿಮಗೆ, ಇದು ಈ ವಿಚಾರಕ್ಕೆ? ಚಿನ್ನ ಬಂದು ತುಂಬ ಒಂದು ಅಮೂಲ್ಯವಾದ, ಇದು ನಮ್ಮ ಭಾರತ ಸಂಪ್ರದಾಯದಲ್ಲಿ ಮತ್ತು ಭಾರತೀಯ ಹೆಣ್ಣುಮಕ್ಕಳು ಓಕೆ ಮನೆಯಲ್ಲಿ ಎಲ್ಲರೂ ಚಿನ್ನ ತುಂಬ, ಇದು ಒಂದು ಮದುವೆ ಸಮಾರಂಭ ಆದ್ರೂ ಎಷ್ಟು ಚಿನ್ನ ಹಾಕ್ತೀರ ಅಂತ ಕೇಳ್ತಾರೆ, ಎಲ್ಲ ಎಷ್ಟು ಚಿನ್ನ ಕೊಡ್ತೀರ ಅಂತ ಕೇಳ್ತಾರೆ. ಈಗ ಮತ್ತು ಇನ್ನೊಂದು ಏನಂದರೆ ಓಕೆ, ಚಿನ್ನ ಬಂದು ಬೇಗ ನಾವು ದುಡ್ಡಿಗೆ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಕಷ್ಟ ಕಾಲದಲ್ಲಿ ದುಡ್ಡು ಇಡೋಕ್ಕಾಗಲ್ಲ, ದುಡ್ಡು ಬದಲು ಒಡವೆ ಮಾಡ್ಕೊಂಡಿರ್ತೀವಿ. ಕಷ್ಟ ಕಾಲ ಬಂದರೆ, ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇವತ್ತು 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೆ ಅಂದರೆ 10 ವರ್ಷ ಆದಮೇಲೆ ಆ 1 ವರ್ಷದ್ದು ಬೆಲೆ ಕಡಿಮೆ ಆಗುತ್ತೆ. ಅದೇ ನನ್ನ ಹತ್ರ 1 ವರ್ಷದ್ದು 1 ಲಕ್ಷದ್ದು ಬಂಗಾರ ಇದ್ದ ಅಂದರೆ 10 ವರ್ಷ ಆದಮೇಲೆ ಅದ್ರ ಬಂಗಾರದ ಬೆಲೆ ಜಾಸ್ತಿ ಇರುತ್ತೆ. ಇಟ್ಸ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ಮತ್ತು ಕಷ್ಟ ಕಾಲದಲ್ಲಿ ಓಕೆ ನೋಡಿ, ಹೌದು, ಇದು ಮಾಡ್ಬೋದು. ಬಟ್ ಇವಾಗ ನೋಡಿ, ರಿಸರ್ವ್ ಬ್ಯಾಂಕ್ ಆಗಲಿ ಎಲ್ಲ ಸಾಮಾನ್ಯ ಜನರ ಜೊತೆಯಲ್ಲಿ ಆಟ ಆಡ್ತಾ ಇದೆ. ಇವ್ರಿಗೆ ಏನು ರೀ ಕಷ್ಟ? ಇವಾಗ ಏನು ಕಾನೂನು, ಇವತ್ತು 12ನೇ ತಾರೀಕು ನೀವು ಚಾನಲ್ ಇದು ಮಾಡಿರಿ, ಇವತ್ತು 12ನೇ ತಾರೀಕು ದಯವಿಟ್ಟು ಇದಕ್ಕೆ ಅಬ್ಜೆಕ್ಷನ್ಸ್ ಇದೆ, ಡ್ರಾಫ್ಟ್ ಗೈಡ್ಲೈನ್ಗೆ 12ನೇ ತಾರೀಕು ಲಾಸ್ಟ್ ಡೇಟ್. ಇವತ್ತು ಪಬ್ಲಿಕ್ ಎಲ್ಲರೂ ದಯವಿಟ್ಟು ನೀವು ಅಬ್ಜೆಕ್ಷನ್ಸ್ ಹಾಕಿ, ಓಕೆ ಈ ಥರ ಓಕೆ ಪಬ್ಲಿಕ್ಗೆ ವಿರುದ್ಧವಾದ ಕಾನೂನುಗಳನ್ನ ತರಬೇಡಿ ಅಂದ್ಬಿಟ್ಟು. ನೋಡಿ, ಇವಾಗ ಚಿನ್ನ ಬಂದು ಅದರಲ್ಲಿ ಎಂಥ ಇದು ಮಾಡಿದ್ದಾರೆ ಅಂದರೆ, 1 kg ಮಾತ್ರ ಒಂದು ವ್ಯಕ್ತಿಗೆ, 1 kg ಮೇಲೆ ಇಡಂಗಿಲ್ಲ ಅಂತೆ. ಅಲ್ಲ ಕಣ್ರಿ, ಇವ್ರು ಯಾರ್ರಿ ನಮ್ಗೆ ಹೇಳೋಕ್ಕೆ 1 kg? ಇದು ಇವಾಗ ಫ್ಯಾಮಿಲಿ ಪ್ಲ್ಯಾನಿಗೆ 1 ಮಗು 2 ಮಗು ಅಂತೇಳಿಲ್ಲ ಅಂಥದ್ರಲ್ಲಿ ಓಕೆ ವೈ ಆರ್ ದೇ ಇಂಪ್ಲಿಮೆಂಟಿಂಗ್ 1 kg ಇದೆ ಅಂತೇಳಿ? ಅಲ್ಲ, ಇವ್ರಿಗೇನು ತಲೆ ಇದೆಯಾ, ಏನು ಆಟ ಆಡ್ತಾ ಇದ್ದಾರಾ? ನಿರ್ಮಲಾ ಸೀತಾರಾಮ್ ಅವರು ಬಡವರ ಬಗ್ಗೆ ಕಾಳಜಿ ಇದ್ರೆ ಇಂಥವೆಲ್ಲ ಮಾಡ್ತಾನೆ ಇರಲಿಲ್ಲ. ನಿರ್ಮಲಾ ಸೀತಾರಾಮ್ ಅವರು ಮಾತಾಡಿದಾಗ 1 kg ಚಿನ್ನ ಬಡವರ ಹತ್ರ ಇರುತ್ತೆ ಇರಲ್ಲ, ಅದೊಂದು ಯೋಚನೆ ಮಾಡಬೇಕು. ನೀವು 1 kg ಚಿನ್ನದ ಬಗ್ಗೆ ಮಾತಾಡ್ತಾ ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ಬಾರ್ದು. ಅಲ್ಲ, ಆ ಥರ ಅಲ್ಲ ಸರ್. 1 kg ಅವ್ರು ಹೇಳ್ತಾ ಇರೋದು 1 kg ಚಿನ್ನ ಬಡವರು ಇಟ್ಕೊಳಕ್ಕಾಗಲ್ಲ, ಶ್ರೀಮಂತರು ಇಟ್ಕೋಬಹುದು. ಅವ್ರು ಹೇಳ್ತಾ ಇರೋದು 1 kg ಒಬ್ಬರನ್ನ ಅಡ ಇಡ್ಬೋದು ಅಂತ ಹೇಳ್ತಾ ಇರೋದು. ಅಲ್ಲಲ್ಲ, ಬಡವರು ಪಾಪ ಇವ ಅಲ್ಲ 100 ಗ್ರಾಮ್ ಹೇಳಿದ ಪಾಯಿಂಟ್ ರೈಟ್ ಸರ್. ಬಟ್ ಅನಿಲ್ ಅವ್ರು ಹೇಳಿದ್ ನಿಜ, 1 kg ಚಿನ್ನ ನಮ್ಗಳು ಎಲ್ಲಿ ಸರ್? ಗ್ರಾಮಿಗೆ 80,000 ಚಾರ್ಟರ್ಡ್ ಅಕೌಂಟೆಂಟ್. ನಾನು 10 ವರ್ಷದಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀನಿ. ನನಗೆ 1 kg ಚಿನ್ನ ಇನ್ನ ದುಡಿಯಕ್ ಆಗ್ತಾ ಇಲ್ಲ. ಆಗಲ್ಲ ಸರ್, ಈಗ ಬೆಲೆ ಚಿನ್ನ ತಗೊಳಕ್ಕೆ ಆಗಲ್ಲ. 10 ಗ್ರಾಮ್ ಬಡವ ಅಂತೀರಾ? ಬೆಲೆ ತಗೊಳಕ್ಕಾಗಲ್ಲ. ಅದ್ರಲ್ಲಿ ಬರ್ತೀನಿ. ಆ ಕ್ಲಾಸ್ ಏನಂದ್ರೆ, 1 ವರ್ಷದೊಳಗಡೆ ಬಿಡಿಸ್ಕೊಂಡಿಲ್ಲ ಅಂದರೆ, ಬಡ್ಡಿ ಇದು ಮಾಡಿಲ್ಲ ಅಂದರೆ, ಇಟ್ ಈಸ್ ಡಿಕ್ಲೇರ್ಡ್ ಆಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅದು ದೊಡ್ಡ ಸಮಸ್ಯೆ. ಈಗ ನೋಡಿ, ನನಗೆ ನಾನು ಏನು ಮಾಡ್ತೀನಿ, ಓಕೆ ಒಂದು 100 ಗ್ರಾಮ್ ಚಿನ್ನನ ಒಂದು 10,000 ರೂಪಾಯಿಗೆ ಇಡ್ತೀನಿ. 1 ವರ್ಷದೊಳಗೆ ನಾವು ಅದನ್ನ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅದನ್ನ ಬೇಕಾದ್ರೆ ಇವ್ರು ಮಾರಾಟ ಮಾಡ್ಬಿಟ್ಟು ಜೈ ಅನ್ಬೋದು. ಅಲ್ಲ ಕಣ್ರಿ, ನಂದು ಒಂದು ನಿಮಿಷ ಅದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಏನು ಮಾಡ್ತಾರೆ, ಈ ಸೇಟುಗಳಲ್ಲಿ ನಾವು ಚಿನ್ನ ಅಡ ಇಡ್ತೀವಲ್ವಾ, ಅವರು 1 ವರ್ಷವರೆಗೂ ನೋಡ್ತಾರೆ. 1 ವರ್ಷ ಆದ್ಮೇಲೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಕೆಲವರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ದಾಗ ಇದು ಮಾಡ್ಕೋತಾರೆ, ಕೆಲವರು ನೋಟಿಸ್ ಕೊಡದೇನೆ ಹರಾಜು ಹಾಕೋರು ಇದ್ದಾರೆ. ಫಸ್ಟ್ ಅದನ್ನ ಕಡಿವಾಣ ಹಾಕ್ಬೇಕು. ಖಾಸಗಿ ಈ ಫೈನಾನ್ಸು ಮತ್ತೆ ಏನು ಅಡ ಇಟ್ಕೋತಾರಲ್ಲ ಅವ್ರ ಮೇಲೆ ಕಡಿವಾಣ ಹಾಕುವಂತ ಕೆಲಸ ಆಗ್ಬೇಕೇ ಹೊರತು ಗ್ಯಾರಂಟಿ ಇಲ್ಲ. ತಮಾಷೆ ಏನಂದ್ರೆ, ನನ್ನ ಹತ್ರ 100 ಗ್ರಾಮ್ ಚಿನ್ನ ಇದ್ದು 10,000 ರೂಪಾಯಿ ನಾನು ತಗೊಂಡಿರ್ತೀನಿ. 1 ವರ್ಷ ನಾನು ಬಡ್ಡಿ ಕಟ್ಟಿಲ್ಲ ಅಂದ್ರೆ
ದೇ ಕ್ಯಾನ್ ಡಿಸ್ಪೋಸ್ ಮೈ 100 grams ಚಿನ್ನ ಬ್ರೇಸ್ಲೆಟ್ ಏನಾದ್ರು ಇದ್ದ ಅಂದರೆ ಮಾರಾಕ್ಬಿಟ್ಟು 10,000 ರೂಪಾಯಿ ಮತ್ತೆ ಬಡ್ಡಿ ತಗೊಂಡು ನನಗೆ ಬಾಕಿ ದುಡ್ಡು ಕೊಡಿ ಅಂತ ಕಾನೂನು ರೀ. ಆಮೇಲೆ ನಾವು ಹಂಗಾರೆ ಚಿನ್ನ ಯಾಕೆ BBMP ಮಾಡಿದ್ರಲ್ಲ, ಮೇಡಮ್, ಯಾವ್ದು ಮನೆ ಕಾನೂನು- ಟ್ಯಾಕ್ಸ್ ಕಟ್ಟಿ ಅರೇಂಜ್ ಮಾಡ್ತೀವಿ ಅಂದ್ಬಿಟ್ಟು. ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ. ನಾನೇನು ಬ್ಯಾಂಕ್ ಕಡೆಯವರಲ್ಲ, ಸರ್ರೆ ಬ್ಯಾಂಕ್ ಅಸೋಸಿಯೇಷನ್ ಕಡೆಯವರು. ನಾನು ಯಾವಾಗಲೂ ಗ್ರಾಹಕರ ಕಡೆ. ಆದರೆ ನಾವು ನ್ಯಾಯ ಮಾತಾಡಬೇಕಾಗತ್ತೆ ಮೊದಲು. ಏನು ನ್ಯಾಯ ಅಂತಂದರೆ, ಈಗ ಚಿನ್ನ ನೀವು ಅಡ ಇಟ್ಟು 10,000 ರೂಪಾಯಿ ಸಾಲ ತೊಗೊಂಡಿರ್ತೀರಿ. 10,000 ರೂಪಾಯಿ ಸಾಲ ತೊಗೋಬೇಕು ಅಂತಂದರೆ ಅದು 75% ಆಫ್ ಚಿನ್ನ ಇರಬೇಕು. 75% ಅಂದರೆ ಒಂದು 13,000 ರೂಪಾಯಿ ಚಿನ್ನ ನೀವು ಅಡ ಇಟ್ಟರೆ ನಿಮ್ಗೆ 10,000 ರೂಪಾಯಿ ಕೊಡ್ತಾರೆ, ಇದು ನಿಮಗೆ ಸಾಲ ಕೊಡ್ತಾರೆ. ಅದು 1 ವರ್ಷ ಆದಮೇಲೆ ಮರುಪಾವತಿ ಮಾಡಬೇಕು ಅನ್ನೋಂಥ ರೂಲ್ಸ್ ಇವತ್ತಿಗೂ ಇದೆ. ಯಾವುದೇ ಚಿನ್ನದ ಸಾಲ ಆದ್ರೂ ಇಟ್ ಶುಡ್ ನಾಟ್ ಎಕ್ಸೀಡ್ ಎ ಪೀರಿಯಡ್ ಆಫ್ ಮೋರ್ ದ್ಯಾನ್ 1 year. ಇಫ್ ಇಟ್ ಕ್ರಾಸಸ್ 1 year ಇಟ್ ಬಿಕಮ್ಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅವ್ರು ಹೇಳಿದ ಹಾಗೇನೆ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್, NPA ಅಂತ ಕರಿತೀವಿ, ಅದು ಆಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಇಲ್ಲಿವರೆಗೂ ನಡೀತಿರೋದು ಹಾಗೇನೆ. 1 ವರ್ಷ ಆದಮೇಲೆ ಅದಕ್ಕೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಕಟ್ತಾರೆ, ಆ ಸಾಲವನ್ನು ಕ್ಲೋಸ್ ಮಾಡ್ತಾರೆ, ಇನ್ನೊಂದು ಸಾಲ ಇಮಿಡಿಯೇಟ್ ಓಪನ್ ಮಾಡ್ತಾರೆ ಅದೇ ಮೊತ್ತಕ್ಕೆ. ಅವಾಗ ಇನ್ನೂ ಜಾಸ್ತಿ ಸಾಲ ಸಿಗುತ್ತೆ. ಯಾತಕ್ಕೆ ಅಂತಂದರೆ, ಹೋದ ವರ್ಷ ನಾವು ಅಡ ಇಟ್ಟಾಗ ಚಿನ್ನದ ಬೆಲೆ ಕಮ್ಮಿ ಇತ್ತು, ಈ 1 ವರ್ಷದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಸೊ 10,000 ರೂಪಾಯಿ ಇಟ್ಟವನಿಗೆ ಈ ಸತಿ 11,000 ರೂಪಾಯಿ ಸಿಕ್ಕಬಹುದು ಅಂದಾಜಾಗೆ. ಸೊ ಆ ಥರ ಪ್ರತಿ ವರ್ಷವೂ ರಿನ್ಯೂ ಮಾಡ್ತಾ ಹೋಗ್ತಾ ಇದ್ದರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಇರೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾವು ಯಾವಾಗಲೂ ಅಯ್ಯೋ ಇನ್ನೇನು ಚಿನ್ನಕ್ಕೆ ಬೆಲೆನೇ ಇಲ್ವಾ ಅಂತ ಯೋಚನೆ ಮಾಡೋದ್ರ ಬದಲು ಅದು ಯೋಚನೆ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಚಿನ್ನಕ್ಕಿರುವಂಥ ಬೆಲೆ ಯಾವತ್ತೂ ಚಿನ್ನಕ್ಕಿದ್ದೇ ಇರುತ್ತೆ, ಅದನ್ನು ಯಾರು ತೆಗೆಯೋದಕ್ಕೆ ಆಗೋದಿಲ್ಲ. ಆದರೆ ಎಷ್ಟು ಅದಕ್ಕೆ ಅವಶ್ಯಕತೆ ಇದೆಯೋ ಅಷ್ಟೇ ಸಿಗೋವಂಥದ್ದು. ಇವಾಗ ಯಾರೋ ಒಬ್ಬ ಸಾಲ ತಗೊಂಡವನೆಲ್ಲಾನು ನಿಷ್ಠಾವಂತನಾಗಿ ಸಾಲ ಕಟ್ತಾನೆ, ಮರುಪಾವತಿ ಮಾಡ್ತಾನೆ ಅಂತಿಲ್ಲ. ತಗೊಂಡವನು ಸಾಲ ಮರುಪಾವತಿ ಮಾಡಲಿಲ್ಲ ಅಂತಂದ್ರೆ ಕೊಟ್ಟವ್ರ ಕತೆ ಏನು? ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ನೀವು ಹೇಳ್ದಂಗಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ವಜಾ ಮುಗಿ ಅಲ್ಲಿಗೆ ಏನು ಇಂಟ್ರೆಸ್ಟ್ ಆಗಿದೆ ಅದನ್ನ ಹರಾಜು ಮಾಡ್ಕೋತಾರೋ ಅಥವಾ ಅವರೇ ಬೇರೆ ಕಡೆ ಅವ್ರ ಸಮ್ಮುಖದಲ್ಲೇ ಮಾರಿಸ್ಬಿಟ್ಟು ಅದರಲ್ಲಿ ಏನು ಅಸಲು ಬಡ್ಡಿ ಎಲ್ಲ ಸೇರಿ ಉಳಿದಿದ್ದನ್ನ ವಾಪಸ್ ಕೊಡುವಂತ ನ್ಯಾಯಯುತವಾದ ಪ್ರಕ್ರಿಯೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಇವತ್ತಿನ ಟಾಪಿಕ್ ಏನು ಅಂತ ನಾನು ಹೇಳ್ಬಿಡ್ತೀನಿ. ಮುಂಚೆ ಈಗ ಎಕ್ಸಾಂಪಲ್ ಜನರಿಗೆ ಅರ್ಥ ಆಗೋ ಥರ, ನನ್ನ ಹತ್ರ 100 ರೂಪಾಯಿ ಬೆಲೆ ಬಾಳೋ ಚಿನ್ನ ಇದೆ, ಅದಕ್ಕೆ 75 ರೂಪಾಯಿ ಕೊಡೋರು. ಎಕ್ಸಾಂಪಲ್ ಜನಕ್ಕೆ ಅರ್ಥ ಆಗ ಕೇಳ್ತಾ ಇದ್ದೀನಿ. ಅದೇ ಕರೋನಾ ಟೈಮಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ RBI ಅದನ್ನು ಜಾಸ್ತಿ ಮಾಡ್ತು. 100 ರೂಪಾಯಿ ಇದ್ರೆ 90-95 ರೂಪಾಯಿ ತನಕ ಕೊಡ್ತಾ ಇದ್ರು. ಬಟ್ ಈಗ ಅದನ್ನ ಕಡಿಮೆ ಮಾಡೋಣ, ಮತ್ತೆ ಹಳೆ ರೂಲ್ಸಿಗೆ ಹೋಗೋಣ, ಸಾಧ್ಯ ಆದ್ರೆ ಇನ್ನೂ ಕಡಿಮೆ ಮಾಡೋಣ ಅಂತಿದ್ದಾರೆ. ಅದು ಜನರಿಗೆ ಹೊರೆ ಅಲ್ವಾ? ಇಲ್ಲ ನೋಡಿ, ಕರೋನಾ ಟೈಮಲ್ಲಿ ಇಟ್ ಈಸ್ ಎ ಟೆಂಪರರಿ ಫಿನಾಮಿನ. ಆಗ ಆರ್ಥಿಕವಾಗಿ ದೇಶ ಮತ್ತೆ ನಾಗರಿಕರು ಎಲ್ರಿಗೂ ಆರ್ಥಿಕ ಸಬಲೀಕರಣ ಅಷ್ಟಿರಲಿಲ್ಲ, ತೊಂದರೆಗೊಳಗಾಗಿದ್ರು, ಅನಾರೋಗ್ಯ ತಾಂಡವವಾಡ್ತಿತ್ತು, ಸೋಷಿಯಲ್ ಸೆಕ್ಯೂರಿಟಿ ವಾಸ್ ಹೈಲಿ ಎ ಕ್ವಶ್ಚನಬಲ್ ಥಿಂಗ್. ಇಷ್ಟೆಲ್ಲ ಇದ್ದಿದ್ರಿಂದ ಸ್ವಲ್ಪ ರೂಲ್ಸ್ಗಳನ್ನ ಸಡಿಲ ಮಾಡಬೇಕಾಗತ್ತೆ, ಅನುಕೂಲ ಆಗಲಿ, ಜನಗಳಿಗೆ ಅನುಕೂಲ ಆಗಲಿ ಅಂತ. ಇವಾಗ ನಾವು ಆಲ್ಮೋಸ್ಟ್ ನಾರ್ಮಲ್ ಜೀವನಕ್ಕೆ ಬಂದಾಗ ಹಿಂದಿನ ರೂಲ್ಸ್ಗಳೇನಿತ್ತೋ ಅದಕ್ಕೆ ಹೋಗಬೇಕಾಗುವಂತಹ ಅವಶ್ಯಕತೆ ಬರೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ಒಂದು ಹೇಳ್ತೀನಿ. ನಮ್ಮ ಜನ ಯಾವುದಾದ್ರೂ ಅನುಕೂಲ ಆದರೆ ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಳ್ತೀವಿ ಎಲ್ಲರೂ ಕೂಡ. ಬಟ್ ಅದು ಅಗೇನ್ ಸ್ವಲ್ಪ ಒಂದು ಸ್ಟೆಪ್ ಬ್ಯಾಕ್ ಆಗುತ್ತೆ ಅಂದ್ರೆ ಕಷ್ಟ ಸರ್, ಅದೆಲ್ಲರಿಗೂ ನಿಜಕ್ಕೂ ಕಷ್ಟ. ಆಮೇಲೆ ಚಿನ್ನದ ಬೆಲೆ ನಿಮಗೆ ಗೊತ್ತು ರಾಕೆಟ್ ಸ್ಪೀಡಲ್ಲಿ ಜಾಸ್ತಿ ಆಗ್ತಿದೆ. ಈಗೇನೋ ಒಂದ್ 2 ದಿನದಿಂದ 100 ರೂಪಾಯಿ ಕಡಿಮೆ ಆಯ್ತು ಅಂದ್ವಿ, ಮತ್ತದ್ ಜಾಸ್ತಿ ಆಗ್ತಿದೆ. 100 ರೂಪಾಯಿ 200 ರೂಪಾಯಿ ಪ್ರಶ್ನೆ ಇಲ್ಲ ಮೇಡಮ್. ಏನಾಗಿದೆ ಅಂದ್ರೆ ಈಗ ಚಿನ್ನ ತಗೊಳ್ಳೋದು ಕಷ್ಟ ಆದ್ರೆ ಚಿನ್ನ ಅಡ ಇಡೋದು ಇನ್ನೊಂದು ಸಮಸ್ಯೆ. ಇವರು ಏನೋ ಇವರು ಅನಿಲ್ ಅವರ ಹೇಳ್ತಾ ಇದ್ರು, ಈ ಇದು ಏನು ಕೋವಿಡ್ ಇದ್ದಾಗ ಇದಾಯ್ತು ಆಮೇಲೆ ಇದು ಮಾಡ್ತಾರೆ ಅಂತ. ಬಟ್ ನಾವು ಕೇಳ್ತಾ ಇರೋದು ನಮ್ಮ ಮಧ್ಯಮ ವರ್ಗದವರ ಸ್ಥಿತಿಗತಿಗಳು ನೋಡಿ. ನೀವು ಎಲ್ಲೋ ಕುತ್ಕೊಂಡು ಯಾರನ್ನೋ ಮೆಚ್ಚುವಂತ ಕೆಲಸ ಬೇಡ. ಮಧ್ಯಮ ವರ್ಗದವರು ಮೆಚ್ಚಿಸುವಂತದ್ದು ಅನ್ನೋದಕ್ಕಿಂತ ಎಲ್ಲರೂ ಒಂದೇ ತಕ್ಕಡಿಲ್ ಹಾಕದ್ ನೋಡಿ. ಅದು ಬಿಟ್ಟು ನೀವು ಅಲ್ಲ, ಇವಾಗ 75% ಇವಾಗ ಕರೆಕ್ಟಾಗಿ ಯಾರು ಕೊಡ್ತಾರೆ ಮೇಡಮ್? ಇವಾಗ ಮುತ್ತೂಟಲ್ಲಿ ಏನ್ ಮಾಡ್ತಾವ್ರೆ, 1.25 ಪೈಸಾ ಹೆಸರುಗಳು ಹೇಳೋದು ಬೇಡ, ಪ್ರೈವೇಟ್ ಅಂತ ಪ್ರೈವೇಟ್ನವ್ರು ಇವಾಗ ಏನ್ ಮಾಡ್ತಾರೆ, 1.25 ರೂಪಾಯಿ 1 ರೂಪಾಯಿ ಅಂತ ಇಟ್ಕೋತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅದ್ರ 6 ತಿಂಗಳಿಗೊಂದ್ಸರಿ ಮತ್ತೆ ರಿನಿವಲ್, 3 ತಿಂಗಳಿಗೊಂದ್ಸರಿ ರಿನಿವಲ್, 6 ತಿಂಗಳಿಗೊಂದ್ಸರಿ ರಿನಿವಲ್, ತಿರ್ಗಿ 9 ತಿಂಗಳಿಗೊಂದ್ಸರಿ ರಿನಿವಲ್, ತಿರ್ಗಿ 12 ತಿಂಗಳಿಗೆ ರಿನಿವಲ್. ಜನಗಳಿಗೆ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟು ಟೋಪಿ ಹಾಕ್ತಾರೆ. ಹೆಂಗೆ ಟೋಪಿ ಹಾಕ್ಬೇಕು ಹಂಗೆ ಟೋಪಿ ಹಾಕ್ತಾವ್ರೆ ಅಷ್ಟೇ. ಈಗ ನನ್ನ ಪ್ರಶ್ನೆ ನಿಮಗೆ ಕೇಳ್ಬಿಡ್ತೀನಿ, ಶೇರ್ ಮಾರ್ಕೆಟ್ ಅನ್ನೋದಕ್ಕೆ ಹಳೆ ರೂಲ್ಸಿಗೆ ನಾವು ವಾಪಸ್ ಹೋಗ್ತೀವಿ ಅನ್ನೋದಾದ್ರೆ ಇನ್ವೆಸ್ಟ್ ಮಾಡೋದು ಎಷ್ಟು ಸೂಕ್ತ, ಮಾಡಬೇಕಾ ಬೇಡವಾ ಚಿನ್ನದ ಮೇಲೆ? ನೋಡಿ, ಚಿನ್ನದಲ್ಲಿ 2 ಥರ ಇನ್ವೆಸ್ಟ್ಮೆಂಟ್ ಇದೆ ಇವತ್ತಿಗೆ. ಓಕೆ, ಇದೇ 1 ವರ್ಷದ ಮುಂಚೆ ಹೇಳಿದ್ರೆ ನಾನು 3 ಥರ ಇದೆ ಅಂತ ಹೇಳ್ತಾ ಇದ್ದೆ. ಯಾವ್ಯಾವ ಥರ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಬೋದು?
ಒಂದು ಚಿನ್ನದ ಗಟ್ಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಆಭರಣಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅದು ನಮಗೆ ಕಾಣುವಂಥ ಚಿನ್ನ. ಹೌದು, ನಾವು ಮನೇಲಿ ಇಟ್ಕೋಬಹುದು, ನಾವು ಮನೆಯಲ್ಲಿ ಇಟ್ಕೋಬಹುದು. ಅದು ಚಿನ್ನದ ಗಟ್ಟಿನಾರು ಆಗಿರ್ಬೋದು, ಆಭರಣಗಳಾದರೂ ಆಗಿರಬಹುದು. ಎರಡನೇದು ಗೋಲ್ಡ್ ETF ಅಂತ ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ. ಗೋಲ್ಡ್ ETF ಅಂತ ಕರಿತೀವಿ. ಅದು ಮ್ಯೂಚುವಲ್ ಫಂಡ್ಸ್ ಹೇಗಿರುತ್ತೋ ಅದೇ ತರ ಕಮಾಡಿಟಿ ಮೇಲೆ ಚಿನ್ನಕ್ಕೆನೆ, ಎಸ್ಪೆಷಲಿ ಚಿನ್ನಕ್ಕೆನೆ ದುಡ್ಡು ಹಾಕೋದು ETF ಅಂತ. ಹೋದ ವರ್ಷದ ತನಕ ಗೋಲ್ಡ್ ಸಾವರಿನ್ ಬಾಂಡ್ಸ್ ಅಂತ ಇರೋದು ಸರ್ಕಾರ ಬಿಡ್ತಾ ಇತ್ತು. ಅದು 2024 ಫೆಬ್ರವರಿಗೆಲ್ಲೇ ಲಾಸ್ಟ್ ಮಾಡಿಬಿಡ್ತದು ಸರ್ಕಾರ. ಹೋದ ವರ್ಷ ಫೆಬ್ರವರಿಯಿಂದ ಇಲ್ಲಿವರೆಗೂ ಅದನ್ನು ಹೊರಗಡೆ ತಂದೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಚಿನ್ನದ ಬೆಲೆ ಸಿಕ್ಕಾಬಟ್ಟೆ ಏರಿಕೆ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಏರಿಕೆ ಆಗ್ತಾ ಇದೆ 1.5-2 ವರ್ಷದಲ್ಲಿ ಚಿನ್ನದ ಬೆಲೆ. ಅದಕ್ಕೋಸ್ಕರ ಅದನ್ನು ಮರುಪಾವತಿಯ ಹೊಣೆ ಸರ್ಕಾರಕ್ಕೆ ಹೆಚ್ಚು ಆಗಬಹುದು ಅನ್ನುವಂಥ ದೃಷ್ಟಿಯಿಂದನೋ ಅಥವಾ ಇನ್ಯಾವ ದೃಷ್ಟಿಯಿಂದನೋ ಈಗ 2016ರಲ್ಲಿ ಕೊಟ್ಟಿದ್ದಂಥ 16-17ರಲ್ಲಿ ಕೊಟ್ಟಂಥ ಸಾವರಿನ್ ಗೋಲ್ಡ್ ಬಾಂಡ್ಸು ಇವಾಗ ಮೆಚುರಿಟಿ ಪೀರಿಯಡ್ಗೆ ಬಂದಿದೆ. ಅವಾಗ ಬರೀ 1-2 ಕೊಟ್ಟಂಥ ಸಾವರಿನ್ ಬಾಂಡ್ಸು ಇವತ್ತು ರೀಪೇಯಬಲ್ ಅಟ್ 8,000 ರೂಪೀಸ್. 8-9 ವರ್ಷಕ್ಕೆ 8-9 ಪಟ್ಟು ಜಾಸ್ತಿ, 8-9 ಪಟ್ಟು ಜಾಸ್ತಿ ಆಗಿದೆ. ಸೊ ಆ ಕಾರಣದಿಂದನೂ ಗೋಲ್ಡ್ ಬಾಂಡ್ಸು ಅವರು ಸಾವರಿನ್ ಗೋಲ್ಡ್ ಬಾಂಡ್ಸನ್ನು ಅವರು ಸ್ಟಾಪ್ ಮಾಡಿರಬಹುದು. ಇವತ್ತು ನಮಗಿರೋದು ಎರಡನೇ. ಆದರೆ ನಮ್ಮ ದೇಶದಲ್ಲಿ ಜನಗಳು ನೀವು ಆಗಲೇ ಹೇಳಿದಾಗೆ ಚಿನ್ನವನ್ನು ಭಾವನಾತ್ಮಕವಾಗಿ ನೋಡ್ತಾರೆ. ಭಾವನಾತ್ಮಕವಾಗಿ ನೋಡಿದಾಗ ಎಷ್ಟೊಂದು ಜನ ಅದಕ್ಕೆ ಆರ್ಥಿಕತೆಯನ್ನು ನೋಡೋದಿಲ್ಲ, ಬರೀ ಕೊಂಡ್ಕೋಬೇಕಾದ್ರೆ ಮಾತ್ರ ನೋಡ್ತಾರೆ. ಈಗ ಒಂದು ಮನೆ ಅಂತ, ಒಂದು ಮದುವೆ ಅಂತಂದರೆ ಎರಡು ಜೊತೆ ಬಳೆ ಬೇಕಾಗತ್ತೆ, ಒಂದು ತಾಳಿ ಬೇಕಾಗತ್ತೆ, 2 ಉಂಗುರ ಬೇಕಾಗತ್ತೆ, ಓಲೆ ಬೇಕಾಗತ್ತೆ. ಇದಿಷ್ಟು ಮಾಡಿಸೋದಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 150 ಗ್ರಾಮ್ ಬೇಕು. ಕನಿಷ್ಠ ಪಕ್ಷ ಎಷ್ಟೇ ಬಡವರಾದ್ರು ಅಂತಂದ್ರೂ 100-150 ಗ್ರಾಮ್ ಇದಕ್ಕೆ ಬೇಕಾಗತ್ತೆ. ಸೊ ಅದನ್ನ ಕೊಂಡ್ಕೋತಾರೆ. ಇಲ್ಲ ಇದ್ದವರು ಅದನ್ನೇ ಕರಗಿಸ್ಬಿಟ್ಟು ಬೇರೆ ಚೇಂಜ್ ಅನ್ನ ಮಾಡಿಸ್ತಾರೆ. ಓಕೆ, ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ನಾನು ಆರಂಭದಲ್ಲೇ ಹೇಳಿದೆ 2 ವಿಚಾರದಲ್ಲಿ ನಾವು ಗಮನ ವಹಿಸಬೇಕು. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಅಂದ್ರೂ ಕೂಡ ಕಷ್ಟಕಾಲಕ್ಕೆ ಅದು ನಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ ಒಂದು ಪ್ರಶ್ನೆ. ಇನ್ನೊಂದು, ದುಡ್ಡು ಬೇಕಾದ್ರೆ ಕಳ್ಕೊಬಿಡ್ಬೋದು ನಾವು. 1 ಗ್ರಾಮ್ ಚಿನ್ನ ಕಳೆದೋಗ್ಬಿಟ್ರೆ ಜೀವನೇ ಹೋಯ್ತು ಅನ್ನಂಗೆ ಆಡ್ತೀವಿ. ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿದೆ. ಚಿನ್ನ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸೇಫ್, ತಗೊಂಡಂತಹ ಚಿನ್ನ ನಮ್ಮ ಕಷ್ಟ ಕಾಲಕ್ಕೆ ಬರುತ್ತೆ. ಇದ್ರ ಬಗ್ಗೆ ಒಂದು ಚರ್ಚೆನ ಮಾಡ್ತಾ ಹೋಗೋಣ.